ಎಲ್ಲರೂ ನಮಸ್ಕಾರ, ಗುಡ್ ಮಾರ್ನಿಂಗ್. ತುಂಬ ಸಂತೋಷ ಆಯಿತು. ಇಷ್ಟು ಜನ ಬರ್ತಾರೆ ಅಂದ್ಕೊಂಡಿರಲಿಲ್ಲ. ಅದು ಒಬ್ಬ ವಿಷಯವಾಗಿ ಇಷ್ಟು ಜನ 1 ಅವರ್ ಮಾತಾಡಿದಾಗ ಏನು ಮಾತಾಡೋದು ಒಬ್ಬನ ವಿಷಯವಾಗಿ ಅಲ್ವಾ, ಏನಿರುತ್ತೆ ಅಂತ. ಆದರೆ ನಿಜವಾಗ್ಲೂ ನಿಮ್ಮನ್ನು ನೋಡಿ ನಮಗೊಂಥರ ಬಲ ಬಂತು. ಮುಂದೆ ಬೆಳೆಯೋಕ್ಕೆ ನಿಮ್ಮಂಥ ಕಲಾಭಿಮಾನಿಗಳು ಇರೋದ್ರಿಂದಲೇ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಅದು ಇವತ್ತು ನೀವು ಪೂರ್ವಕವಾಗಿ ತೋರಿಸ್ಕೊಟ್ಟಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಮೊದಲನೇದಾಗಿ ನಾನು ಹೇಳೋದು ಏನಂತಂದರೆ, ನನ್ನ ಗ್ರಾಹಕರೇ ದೇವರಂತ ನಾನು ನಂಬಿರೋನು. ಅದಕ್ಕೆ ಥ್ಯಾಂಕ್ಸ್. ಆ ಗ್ರಾಹಕರ ದೇವ್ರನ್ನ ನಂಬಿರೋದ್ರಿಂದ ಇವತ್ತವರೆಗೂ ನನಗೆ ಆ ದೇವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಆ ಗ್ರಾಹಕರು ದೇವ್ರು ಯಾರು ಅಂತಂದರೆ ನೀವುಗಳೇ. ನಿಮ್ಮಿಂದ ಇವತ್ತು ನನಗೆ ಸಿಕ್ಕಿದೆ. ನೀವು ಗ್ರಾಹಕರಾಗದೇ ಇದ್ರೂ ಕೂಡ ಬೇರೆ ಗ್ರಾಹಕರಿಂದ ಈ ಗ್ರಾಹಕರು ನನಗೆ ಸಿಕ್ಕಿದ್ದೀರ. ಸೊ ಅದರಿಂದಾಗಿ ಮೊದಲ ವಂದನಾರ್ಪಣೆ ಅವ್ರಿಗಾಗಿಯೇ, ನನ್ನ ಗ್ರಾಹಕರಿಗಾಗಿಯೇ. ನನ್ನ ಹೆಸರು ಶಂಕರ್ ಅಂತ. ಇದು ತಂದೆ ತಾಯಿ ಇಟ್ಟಿರೋ ಹೆಸರು. ನನಗೆ ನಾನೇ ಇಟ್ಕೊಂಡಿದ್ದು ಶಂಕರ್ ಕಾರ್ಟೂನಿಸ್ಟ್ ಕಾಫಿ. ನನ್ನ ಹವ್ಯಾಸ ಬಂದು ವ್ಯಂಗ್ಯಚಿತ್ರಗಾರ. ನಾನು ಮಾರುವಂಥದ್ದು ಕಾಫಿ ಮತ್ತು ಟೀ. ಇದು ನನ್ನ ವೃತ್ತಿ. ಈ ವೃತ್ತಿಯಲ್ಲಿ ನನಗೆ ಶುರು ಮಾಡಬೇಕಾದ್ರೆ ನಾನು ಒಂದು 75 ರೂಪಾಯಿಂದ ಶುರು ಮಾಡಿದೆ. ನನ್ನ ಬೆಳಗಿನ ಸಮಯ ಬಂದು 4:45 7:30 8 ಗಂಟೆ ತನಕ ಇರ್ತೀನಿ. ಬೆಳಗ್ಗೆ ಎಲ್ಲಿ BDA ಕಾಂಪ್ಲೆಕ್ಸ್ ಹತ್ರ. ಸೆಕೆಂಡ್ ಬ್ಯಾಚಲ್ಲಿ ನಾನು 10 ಗಂಟೆಯಿಂದ 1:30ವರೆಗೂ ಆಫೀಸ್ಗಳಿಗೆ, ಕಾರ್ಪೊರೇಟ್ ಆಫೀಸ್ಗಳಿಗೆ ಸಪ್ಲೈ ಮಾಡ್ತೀನಿ. ಗ್ಯಾರೇಜು, ಸಲೂನು, ಸಣ್ಣ ಪುಟ್ಟ ಅಂಗಡಿ, ಕೈ ತೋರಿಸ್ಬಿಟ್ಟು ಕಾಫಿ ಕೇಳೋರಿಗೆ ಇದೆಲ್ಲ ಕೊಟ್ಕೊಂಡು ಹೋಗ್ತೀನಿ. ಇದು 12:30 1:30 ಒಳಗೆ ನಡೆಯುತ್ತೆ ಮಧ್ಯಾಹ್ನ. ನಂತರ ನನಗೆ ತಿರ್ಗಿ 2:15 ಈಚೆ ಬರಬೇಕು, ಊಟ ಮಾಡಿ. ಅದಾಗಿ ನಂತರ ನಾನು 2:30 3 ಗಂಟೆಗೆ ತಿರುಗಿ ಹೊರಗೆ ಬರ್ತೀನಿ. ಸಂಜೆ 6:30 ಆಗುತ್ತೆ. ಸೇಮ್ ಆಫೀಸ್ ರಿಪೀಟ್ ಇರುತ್ತೆ. ಕೆಲವೊಂದು ಆಫೀಸ್ ಸಾಯಂಕಾಲ ಮಾತ್ರ ಕೆಲವೊಂದಿದೆ. ಇದನ್ನಿಷ್ಟು ಮಾಡಿಕೊಂಡು ನಾನು ಒಂದು 6:30 7 ಗಂಟೆ ಮುಗಿಯುತ್ತೆ. 8 ಗಂಟೆ ಮೇಲೆ ನನಗೆ 8ರಿಂದ ಬೆಳಗ್ಗೆ 2 ಗಂಟೆ ತನಕ ಸಮಯ. ನಾನು ಎದ್ದೇಳೋದು ದಿನನಿತ್ಯ 2 ಗಂಟೆಗೇ. ಅಂದರೆ 8 ಗಂಟೆಯಿಂದ ಬೆಳಗ್ಗೆ 2 ಗಂಟೆ ಇದೆಯಲ್ಲ, ಆ ಸಮಯಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಚಿತ್ರ ಬರಿತೀನಿ, ಎಷ್ಟಾಗುತ್ತೋ ನಿದ್ದೆ ಮಾಡ್ತೀನಿ. ಇದು ನನ್ನ ದಿನನಿತ್ಯದ ರೌಂಡು. ಕೆಲವೊಂದು ಸಮಯ ಅನಿಸುತ್ತೆ 24 ಗಂಟೆ ಸಾಲೋದಿಲ್ಲ ಅಂತ, ಕೆಲಸ ಮಾಡ್ತಾ ಇರೋದ್ರಿಂದ. ಕೆಲಸ ಮಾಡಿದ್ರೆ ಏನೂ ಬೇಕಿಲ್ಲ. ನಾನು ಕಾಫಿ ಮಾರೋಕ್ಕೆ ಮುಂಚಿತವಾಗಿ ನಾನು ಬ್ಯಾಂಕಲ್ಲಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾಯಿದ್ದೆ. ನಾನು 12 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದವನಾಗ. ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದವಲ್ಲ, ಸುಮ್ಮನೆ ಇದ್ದರೆ ಸರಿ, ಅದು ಉಜ್ಬಾರ್ದು. ಸರಿ, ಆ ಥರ ಸಾಲ ಕಟ್ಟೋಕ್ಕಾಗದೇ ಇರೋ ಸ್ಥಿತಿಲಿ ನಾನೀಗ ಬಂದು ಕಾಫಿ ಮಾರಕ್ಕೆ ಬಂದೆ. ಕಾಫಿ ಮಾರಕ್ಕೆ ಬಂದಾಗ ನನಗೆ ದಿನನಿತ್ಯ ಬರ್ತಾಯಿದ್ದ ದುಡ್ಡುಗಳು, ವಾರಕ್ಕೆ ಕಟ್ಟಬೇಕಾದ್ದು, ತಿಂಗಳು ಕಟ್ಟಬೇಕಾದ್ದು, 6 ತಿಂಗಳು ಕಟ್ಟಬೇಕಾದಲ್ಲಿ ಈ ಕಾಫಿಲೇ ನಾನು ಮಾರಬೇಕಾಗಿ ಬಂತು. ಈ ಥರ ನಿಮ್ಮ ಥರ ಗ್ರಾಹಕರೆಲ್ಲ ಬಂದು ಪ್ರತಿಯೊಬ್ಬರು 10 ರೂಪಾಯಿ ಕೊಟ್ಟು ತೊಗೋಬೇಕಾದ್ರೆ ಅದು ನನ್ನ ಸಾಲ ತೀರ್ಸೋಕ್ಕೆ ಸಹಾಯ ಆಯಿತು. ಹೀಗೆ ಸಾಲ ತೀರಿಸ್ಕೊಳ್ಳೋಕ್ಕೆ ಒಂದು ಮಾರ್ಗವಾಗಿ ಬಂದಿದ್ದೆ ಈ ಕಾಫಿ. ನಾನು ಪ್ರವೃತ್ತಿ, ನನ್ನ ಚಿತ್ರಗಳಿಗೆ ನನ್ನ ವ್ಯಂಗ್ಯ ಚಿತ್ರಗಾರರು ಸೂವಿ ಮೂರ್ತಿಯಿಂದ ಬೆಳೆದೆ. ಹಾಗೆ ನನ್ನ ಮಾನಸ ಗುರುವಾಗಿ RK ಲಕ್ಷ್ಮಣ್ ಅವರು, ಪ್ರತಿಯೊಬ್ಬ ಕಾರ್ಟೂನಿಸ್ಟ್ಗೂ ಅವರೊಬ್ಬರು ದೇವರು. ಆ ದೇವ್ರ ಮೂಲಕ ನಾನು ಅದು ಚಿತ್ರಗಳು ನೋಡ್ತಾ ನಾನು ಕಲಿತೆ. ತಮಿಳಿನ ವ್ಯಂಗ್ಯ ಚಿತ್ರಗಾರ ಮದನ್ ಕಾರ್ಟೂನಿಸ್ಟ್, ಅವರ ಚಿತ್ರಗಳನ್ನು ನೋಡಿ ತುಂಬ ಸಲ ನೋಡಿ ನಾವು ತಮಿಳು ಓದೋಕ್ಕೆ ಬರೋದಿಲ್ಲ. ಆದರೆ ಚಿತ್ರಕ್ಕೆ ಭಾಷೆ ಇಲ್ಲ, ಬಣ್ಣ ಇಲ್ಲ. ಸೊ ಅದರಿಂದ ನೋಡ್ತಾ ನಾನು ಕಲಿತಾ ಬಂದೆ. ಹೀಗೆ ಒಂದೊಂದು ಕಲಿತಾ ಇದ್ದಾಗೆ ನನಗೆ ಪತ್ರಿಕೆಗಳಿಗೆ ಬರೆಯುವಂಥ ಸನ್ನಿವೇಶಗಳು ಬಂದವು. ಪತ್ರಿಕೆಗಳು ಬರಿತಾ ಬಂದೆ. ಹಾಗೆ ಬರಿತಾ ಇದ್ದಾಗೆ ನನಗೆ ಇನ್ನೊಂದು ಏನಂತಾರೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕಲಾವಿದರು ಯಾರು ಸುಮ್ಮನೆ ಇರೋದಿಲ್ಲ, ಏನಾದ್ರು ಒಂದು ಮಾಡ್ತಾಯಿರ್ತಾರೆ. ನಾನು ಪೆನ್ನು ಪೇಪರ್ ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಲೈಟ್ ಇರಲಿಲ್ಲ, ಸ್ಟ್ರೀಟ್ ಲೈಟ್ಸ್ ಕರೆಕ್ಟಾಗಿ ಆಫ್ ಆಗ್ಬಿಡೋದು. ನಾನು ಲೈಟ್ಗಳು ಇಟ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಚಿತ್ರಗಳು ಬರಿತಾ ಇದ್ದಾಗೆ ಪತ್ರಿಕೆಯಲ್ಲಿ ಬರೀತಾ ಇದ್ದಂಥ ಮ್ಯಾಟ್ರ್ಗಳನ್ನ ತೊಗೊಂಡು ನಾನು ಕಾರ್ಟೂನ್ಗಳು ಬರೆಯೋಕ್ಕೆ ಶುರು ಮಾಡಿದೆ. ಸೊ ಅದು ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಆಯಿತು. ಹಾಗೆ ಬಂದಂಥ ಗ್ರಾಹಕರುಗಳು ನೋಡ್ತಾ ಸರ್ ನಮ್ಮದು ಬರ್ಕೊಡ್ತೀರಾ ಅಂತ ಕ್ಯಾರಿಕೇಚರ್ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಈ ಥರ ನನ್ನ ಜೀವನದಲ್ಲಿ ಹೀಗೆ ಬಂದಂಥ ಆರ್ಡ್ರ್ಗಳೇ, ಚಿತ್ರದ ಮೂಲಕ ಬಂದಂಥ ಆರ್ಡ್ರ್ಗಳು ನನಗೆ ಅಕ್ಕಿ ಬೆಳೆ ಆಗಿದೆ. ನನ್ನ ಜೀವನದಲ್ಲಿ ನಡ್ಕೊಂಡ್ಬಂದಿದ್ದೀನಿ. ಅದರಿಂದ ನನಗೆ ಚಿಕ್ಕ ವಯಸ್ಸಿಂದ ನನಗೆ ನೋಡುವಂಥ ಹವ್ಯಾಸ. ನಾನೊಬ್ಬ ಪೆನ್ನು ಪೆನ್ಸಿಲು ಹಿಡ್ದಿರೋಂಥ ಮೊಂಡುಡುಗ. ಖಂಡಿತ ಪೆನ್ನು ಪೆನ್ಸಿಲ್ ಮುಡ್ತಾ ಇರಲಿಲ್ಲ. ಆವತ್ತು ನನಗೆ ಚಿತ್ರ ಬರೀರಿ ಅಂತ ನಮ್ಮ ತಂದೆ ಹತ್ರ ಹೋದೆ. ನನ್ನ ಚಿತ್ರ ಬರ್ಕೊಡಿ, ಗೊಂಬೆ ಬರ್ಕೊಡಿ ಅಂತ. ನನ್ನ ಕಾಟಾಚಾರಕ್ಕೆ ಏನು ಮಾಡೋದು ಅಂತ 2 ಸೊನ್ನೆ ಹಾಕಿ, 2 ಕಣ್ಣು ಹಾಕಿ, 1 ಮೂಗು ಹಾಕಿ ಹಿಂಗಂದರು, ಇದು ನಗು ಅಂದೆ. ಇನ್ನೊಂದು ರೌಂಡ್ ಹಾಕ್ಬಿಟ್ಟು ಹಿಂಗೆ ಹಾಕಿ ಕೆಳಗೆ ಹಿಂಗಂದರು, ಇದು ಅಳು ಅಂದರು. ನನಗದೆಲ್ಲ ಬೇಕಿಲ್ಲ, ಕರೆಕ್ಟಾಗಿ ಗೊಂಬೆ ಬರ್ಕೊಡಿ, ನಾನು ಸುಮ್ಮನೆ ಇರಿ ಅಂದೆ. ಬಟ್ ಅದು ಎಲ್ಲಿವರೆಗೂ ನಾನು ಕರ್ಕೊಂಡು ಹೋಯ್ತು ಅಂದರೆ, ಜೀವನಕ್ಕೆ ಪ್ರತಿ ಒಬ್ಬೊಬ್ರಿಗೂ ಅಳು ನಗು ಎಷ್ಟು ಪ್ರಾಮುಖ್ಯತೆ ಅನ್ನೋದು ಆ 2 ಸೊನ್ನೆಯಲ್ಲಿ ತೋರಿಸ್ಕೊಟ್ರು. ಅದು ನೋಡ್ತಾ ಅವರು ನನಗೆ ಮೊದಲ ಗುರು ಆದರು, ಗೊತ್ತಿಲ್ಲದೇ ಗುರುವಾಗಿ ಬಂತದು. ಆಮೇಲೆ ನನ್ನ ಈ ಕಾರ್ಟೂನ್ಸು ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಬಂದಿದ್ದು ಮದನ್ ಅವ್ರದ್ದು,
ಆರ್ ಕೆ ಲಕ್ಷ್ಮಣ್ ಅವ್ರದ್ದು. ಹೀಗೆ ನೋಡ್ತಾ ಇದ್ದಂಗೆ ಬರೀ ಹವ್ಯಾಸ ತುಂಬ ಅನಿಸ್ತಾ ಇತ್ತು. ರೀಸೆಂಟಾಗಿ ಬರೀತಾ ಇರೋದಂದರೆ 15 ವರ್ಷದಿಂದಲೇ, ಚಿಕ್ಕದಿಂದ ಖಂಡಿತ ಇಲ್ಲ, ಸುಳ್ಳು ಹೇಳ್ಬಾರ್ದು. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ತಾ ಅಬ್ಸರ್ವೇಷನೆಲ್ಲ ಮಾಡಿದ್ದೆ. ಇವತ್ತಿನ ದಿನ ಕಾರ್ಟೂನ್ ಮುಂದೆ ನಿಂತಿದೆ, ನೋಡ್ತಾ ಇದ್ದೀರಾ. ಇದು ಚಿತ್ರ ನೋಡಿದ್ರಲ್ಲ, ಮಧ್ಯದಲ್ಲಿದೆಯಲ್ಲ, ಅದು ಶೋಷಣೆ ನಿಲ್ಲಿ ಅಂತ, ಸ್ಟಾಪ್ ಅಂತ. ಅದು ಹೇಳ್ತಾ ಇದ್ದಾಳೆ ಅವಳು, ಈ ಹೆಣ್ಣಿನ ಶೋಷಣೆ ನಿಲ್ಲಿಸಲಿ ಅಂತ. ಅದಕ್ಕೆ ಅವನು ಗಂಡಿನ ಶೋಷಣೆ ನಿಲ್ಲಿ ಅಂತ. ಅವ್ನು ಗಂಡಸ್ಗೆ ಯಾವತ್ತೂ ಜಡೆ ಇಟ್ಟು ಎಳಿತಾರಲ್ವ, ಸರ್ ಗಂಡಿಗೆ ಲಟ್ಟಣಿಗಳು ಎಣ್ಣೆ ಹೊಂಡಿತಾಳೆ, ಅದಕ್ಕೆ ಅದನ್ನು ನಿಲ್ಲಿಸಿ ಅಂತ ಅವನು. ಅದು ಈಗ ಸಮಾಜದಲ್ಲಿ ನಡೀತಾ ಇರೋ ಕೆಲವೊಂದು ಆಗು ಹೋಗುಗಳು ತುಂಬಾ ಬರ್ತಾಯಿದೆ. ಸೊ ಈ ವಿಷಯಗಳನ್ನು ತಿಳಿಸ್ಬೇಕು ಅಂತಂದರೆ ಯಾವುದೋ ಒಂದು ರೀತಿ ತಿಳಿಸಲೇಬೇಕು. ನಮ್ಮದು ಒಂದು ಕರ್ತವ್ಯ ಇದೆ. ನಾವೊಂದು ಕಲೆಗಾರರಾಗಿದ್ದೀವಿ, ಸಮಾಜದಿಂದ ತೊಗೊಳ್ತಿದ್ದೀವಿ, ಸಮಾಜಕ್ಕೆ ಕೊಡಬೇಕಾದಂಥ ಕರ್ತವ್ಯಗಳು ತುಂಬ ಇದೆ. ಆ ಕೊಡೋ ರೀತಿ ನನಗೆ ಕೊಟ್ಟಿರೋ ವರ ವ್ಯಂಗ್ಯಚಿತ್ರದ ಮೂಲಕ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅಲ್ಲಿ ನೋಡ್ತಾ ಇರೋ ವ್ಯಕ್ತಿ, ರಾಜಕೀಯ ವ್ಯಕ್ತಿ, ಅವನು ದಯವಿಟ್ಟು ಕೊಡಿ ಅಂತ ಕಾಲು ಮುಗಿದು ಕೇಳ್ಕೊಳ್ತಾ ಇದ್ದಾನೆ. ಆಮೇಲೆ ಏನಾಗುತ್ತೆ ಎಲ್ಲರಿಗೂ ಗೊತ್ತು. ಸೊ ಇದನ್ನು ನಮಗೆ ತೋರಿಸ್ಬೇಕಾದ್ರೆ ನಾವು ನೋಡಿದ್ದು ಪಿಕ್ಚರ್ನ ತೋರಿಸ್ಬೇಕಾಗುತ್ತೆ. ಯಾಕೆ ಕಾರ್ಟೂನ್ ಅಂತಂದ್ರೇ ಪಾಸಿಟಿವ್ನ ನೆಗೆಟಿವ್ ತೋರಿಸೋದು, ನೆಗೆಟಿವ್ನ ಪಾಸಿಟಿವ್ ತೋರಿಸೋದು, ಇರೋದನ್ನ ತೋರಿಸೋದು, ಇಲ್ಲದೇ ಇರೋದನ್ನು ತೋರಿಸ್ಬೋದು. ಇಷ್ಟು ದಪ್ಪ ಭಗವದ್ಗೀತೆನ ಒಂದು ಚಿತ್ರದಲ್ಲಿ ತೋರ್ಸೋಕ್ಕೆ ಸಾಧ್ಯ. ಒಂದು ಚಿತ್ರ ಒಂದೇ ಒಂದು A4 ಅರ್ಧ ಕಟ್ ಮಾಡಿ ಅದ್ರಲ್ಲಿ ಮಾಡೋಕ್ಕೆ ಅಷ್ಟು ಸ್ಟೋರಿನೂ ತೋರ್ಸೋಕ್ಕೆ ಸಾಧ್ಯ. ಇಷ್ಟು ನಡೆದಂಥ ಮಾಡೋಕ್ಕೆ ಸಾಧ್ಯ ಈ ವ್ಯಂಗ್ಯಚಿತ್ರಗಳಲ್ಲಿ. ಈ ಥರ ನಗೆ ಹನಿಗಳು ತುಂಬಾ ಇಷ್ಟಪಡ್ತಾರೆ ಜನ. ಫನ್ನಿ ಕಾರ್ಟೂನ್ ವಿತೌಟ್ ಡೈಲಾಗ್. ನಂದು ವಿಶೇಷ ಏನಂತಂದರೆ, ನನ್ನ ರಸ್ತೆಯಲ್ಲಿ ಬೆಳಗಿನ ಜಾವನೇ ವಿಶೇಷವಾದಂಥ ದಿನಗಳು ಅಂತಂದರೆ ಸ್ವತಂತ್ರ ದಿನಾಚರಣೆ, ಗಾಂಧೀಜಿಯ ದಿನಾಚರಣೆ, ಆಮೇಲೆ ಬರೋಂಥ ಕೆಲವೊಂದು ಹಬ್ಬಗಳು, ಇಂಥ ದಿನದೆಲ್ಲ ನಾನು ಎಕ್ಸಿಬಿಷನ್ ಮಾಡ್ತೀನಿ, ಚಿತ್ರಗಳನ್ನ ಡಿಸ್ಪ್ಲೇ ಮಾಡ್ತೀನಿ, ಗ್ರಿಲ್ಗಳಲ್ಲೇ ನೇತಾಕ್ತೀನಿ ನಾನು. ಇದು ನಾನು ವಿಶೇಷವಾಗಿ ಮತ ಬಂದಾಗ, ವೋಟಿಂಗ್ ಡೇಸ್ ಬಂದಾಗ ನಾನು ಖಂಡಿತವಾಗಿ ವೋಟ್ ಹಾಕಿ ಅಂತ ಹೇಳಿ ಒಂದು ಮಾಡ್ತೀನಿ. ಆವತ್ತಿನ ದಿನ ಮಾಡಿದಂಥ ಚಿತ್ರಗಳು, ಅದನ್ನು ನೋಡ್ಕೊಂಡೋಗಿ ನಾನು ವೋಟ್ ಹಾಕಲ್ಲ ಅಂತ ಇದ್ದವನು ವೋಟ್ ಹಾಕ್ಬಿಟ್ಟು ನೋಡಿ ಸರ್ ಚಿತ್ರ ನೋಡಿ ಹಾಕಿದ್ದೀನಿ ಅಂತ ತೋರಿಸ್ತಾರೆ. ಅದೊಂಥರ ಹೆಮ್ಮೆ ಅನ್ನಿಸ್ತು ನನಗೆ, ನಾವು ಮಾಡಿ ಸಾರ್ಥಕಪ್ಪ ಅಂತ. ಇದು ನಾನು ಕಾಫಿ ಮಾರುವಂಥ ಜಾಗ, ನನಗೆ ಅನ್ನ ಹಾಕ್ತಾರೋ ಜಾಗ. ಇದು ಗ್ರಿಲ್ ಇದೆ, ನೋಡ್ತಾ ಇದ್ದೀರಲ್ಲ. ಈ ಜಾಗದಲ್ಲಿ ನಾನು ಬೆಳಗ್ಗೆ 4:15ಗೆ ಡಿಸ್ಪ್ಲೇ ಮಾಡಿರ್ತೀನಿ. ಇಲ್ಲಿ ರಾಜ್ಕುಮಾರ್ ಫೋಟೋ ಕಾಣ್ತಾ ಇದೆ. ರಾಜ್ಕುಮಾರ್ ಫೋಟೋ ಇಟ್ಕೊಂಡಿರೋರು ಪಾರ್ವತಮ್ಮ ರಾಜ್ಕುಮಾರ್ ಅವರ ತಂಗಿ ಮಗ. ಪೂಜೆಗೆ ಬೇಕು ಅಂತ ಹೇಳಿದ್ರು, ನಾನು ಬರ್ಕೊಟ್ಟೆ. ಆಮೇಲೆ ವಿಶೇಷವಾಗಿ ನನ್ನ ಗುರುಗಳ ಸಾಲಲ್ಲಿ ಸೇರುವಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ. ಅವರ ನೇತೃತ್ವದಲ್ಲಿ, ಅವರ ಜೀವನ ಶೈಲಿ, ಅವರ ಕಲೆಯಲ್ಲಿ ಕೆಲವೊಂದು ನಡೆದಂಥ ರೀತಿಗಳನ್ನು ನಾನು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತಿನ ದಿನ ಪೂರ್ತಿಯಾಗಿ ಪ್ರಮಾಣ ಎಂತ ನಂಗೆ ಗೊತ್ತಿಲ್ಲ, ಪ್ರಯತ್ನದಲ್ಲಿ ನಾನಿದ್ದೇನೆ. ಇವತ್ತು ಅವರ ಒಂದು ಆಶೀರ್ವಾದ ಖಂಡಿತ ನನಗೆ ಉಂಟು. ನನ್ನ ಬೆಳಗ್ಗೆ ನಾನು ಹಾಕೋ ಹಾಡುಗಳು ಅವ್ರದ್ದೇ ಓಡುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದೆ. ಹಾಡುಗಳಿಂದ ಒಳ್ಳೊಳ್ಳೆ ವಿಷಯಗಳನ್ನ ಹೊರಗೆ ಬರೋಂಥ ಕಾಲಗಳಿತ್ತು. ಆ ಕಾಲದ ಹಾಡುಗಳು ಇವತ್ತು ನನ್ನ ಹತ್ರ ಹೊಸ ಹಾಡುಗಳು ಓಡೋಲ್ಲ. ಇದು ನಾನು ಸುವರ್ಣ ಅಮ್ಮ ಅಂತ ಒಬ್ಬರಿದ್ದಾರೆ, ನಾನು ಅಮ್ಮ ಅಂತ ಕರೆಯೋದವ್ರನ್ನ. ತುಂಬ ದೊಡ್ಡ ಆರ್ಟಿಸ್ಟು ಅವರು. ನನ್ನ ತುಂಬ ಇಷ್ಟಪಟ್ಟು ನನ್ನ ಫೋಟೋ ನೋಡಿ ನನ್ನ ಕ್ಯಾರಿಕೇಚರ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ನಮ್ಮ ಕ್ಯಾರಿಕೇಚರ್ ಮಾಡ್ತಾರೆ, ಮೇಯ್ನ್ ನನಗೆಲ್ಲರೂ ಮಾರ್ಕೆ ಮಾಡ್ತಾ ಹೋಗ್ತಾರೆ. ಏನಿದೆ ಅದನ್ನ ನೋಡಿ ಬರಿಬೇಕು, ಅದು ಬರಬೇಕು. ಒಬ್ಬೊಬ್ಬರಲ್ಲಿ ಒಂದು ಗುಣಗಳಿದೆ, ಅದು ನಮ್ಮ ಮುಖದ ತೋರಿಸುತ್ತೆ. ಆ ಮುಖದಲ್ಲಿ ನೋಡೋವಂಥದ್ದೇ ಕ್ಯಾರಿಕೇಚರು. ಎಲ್ಲರೂ ಆಗಲಿ ಏನಾಗಲಿ, ನೀವು ಕೋಪದಲ್ಲಿದ್ರೆ ಅಂತ ತೋರಿಸೋದೇ ಮುಖನೇ, ಸಂತೋಷವಾಗಿದ್ರೂ ಮುಖನೇ. ಏನು ಲಾಟ್ರಿ ಹೊಡಿತಾ ಅಂತ ಕೇಳ್ತಾರಲ್ಲ, ಮುಖ ನೋಡಿತಾನೆ ಹೇಳ್ತಾರೆ. ಸೊ ಆ ಥರ ಅದು ವ್ಯಂಗ್ಯಚಿತ್ರಕ್ಕೆ ಎಲ್ಲೇ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ, ಬರೆಯೋ ರೀತಿ ಒಂದು ಕಲ್ತ್ಕೊಂಡ್ರೆ ಸಾಕಷ್ಟೆ. ನೀವುಗಳು ಬರಿಬೋದು, ಮನ್ಸು ಮಾಡಬೇಕಷ್ಟೆ. ಸಿಂಪಲ್ ಅಂತಂದರೆ, ಒಬ್ಬ ಮನುಷ್ಯನ ಆಯಸ್ಸು ಯಾರಾದರೂ ಒಬ್ಬ ಹೇಳ್ಬಿಡಲಿ, ಇಷ್ಟೇ ಮನುಷ್ಯ ಬದುಕಿರ್ತಾನೆ, ಇಷ್ಟೇ ಮನುಷ್ಯ ಸಾಯ್ತಾನೆ ಅಂತ. ಆಗುತ್ತಾ? ಆ ಥರನೇ ವ್ಯಾಪಾರನೂ ಹಾಗೆ. ಏನಪ್ಪ ಇಷ್ಟೇ ಆಗೋಯ್ತಲ್ಲ, ಇನ್ನೇನು ಮಾಡೋದು? ಅದನ್ನು ಸಮಾನತೆ ತೊಗೋಬೇಕು ನಾವು. ತಕಡಿ ಇದ್ದ ಹಾಗೆ ಆ ಸ್ಕೇಲ್ ನಾವು ಏನು ಭಾರ ಹಾಕಿದ್ದೀವಿ, ಆ ಭಾರಕ್ಕೆ ಸಿಗದೇ ಇರೋ ಪರವಾಗಿಲ್ಲ, ಅದು ಏನು ಭಾರ ತೋರಿಸುತ್ತೋ ತಳ್ಕೊಂಡು ಹೋಗಬೇಕು. ಇದು ನಾನು ನನ್ನ ವ್ಯಾಪಾರದಲ್ಲಿ ನಾ ಕಂಡಿದ್ದು. ತುಂಬ ದೊಡ್ಡ ವ್ಯಕ್ತಿಗಳು ನಮ್ಮ ಸ್ಪಂದಿಸಲ್ಲ. ತುಂಬಿರೋ ಹೊಟ್ಟೆ ತುಂಬಿರೋ ಖಂಡಿತ ಇನ್ನೊಬ್ಬನ ಹಸಿವಿನ ಗೊತ್ತಾಗಲ್ಲ. ಅವನಿಗೂ ಹಸಿವಿದ್ದರೆ ಮಾತ್ರನೇ ಅವ್ನಿಗೆ ಗೊತ್ತಾಗೋದು. ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ತರಕಾರಿ ಮಾರೋರು, ಅಲ್ಲಿ ಹೂ ಮಾರೋರು, ಇವ್ರನ್ನೆಲ್ಲ ಭೇಟಿಯಾದೆ. ಅವ್ರು ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡಿದೆ ಏನು ಅಂತ ಹೇಳಿ. ಆಗ ಅಲ್ಲಿ ನನಗೆ ಬಂದಿದ್ದೇ ನನ್ನ ಮಿಮಿಕ್ರಿ, ಸಣ್ಣ ಪುಟ್ಟ ಮಿಮಿಕ್ರಿ ಬಂತು. ಅವನು ಕನ್ನಡ ಅಭಿಮಾನಿ, ಅವನು ವಿಷ್ಣುವರ್ಧನ್ ಇಷ್ಟ, ಶಂಕರನಾಗರ್ ಇಷ್ಟ, ರಾಜ್ಕುಮಾರ್ ಅಂದರೆ ಇಷ್ಟ. ಅಲ್ಲಿ ನಾನು ಹೋಗಿ ಒಂದು ಮಿಮಿಕ್ರಿ ಮಾಡಿದಾಗ ಆವಾಗ ಅವನು ಇನ್ನೇನು ಶಂಕರನಾಗ್ ಥರ ಮಾತಾಡ್ತಾನೆ, ಇಲ್ಲಮ್ಮ ಮಾಡಮ್ಮ, ತೊಗೊಳ್ಳೋ ಕಾಫಿ, ಒಂದು 10 ಕಾಫಿ. ಆ ಥರ ಹೋಗಿದ್ದೇ ನನಗೆ ಕಲೆ ನನಗೆ ಅನ್ನ ಆಗ್ತು. ಅದು ನನಗೆ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕಲೆ ನನಗೆ ಅನ್ನ ಆಗ್ತು. ಇಲ್ಲಿರೋ ನರ್ವರ್ಸಿಗೆ ಎಷ್ಟು ಬರುತ್ತೋ ನಂಗೆ ಗೊತ್ತಿಲ್ಲ, ಜಸ್ಟ್ ನನಗೇನಾಗುತ್ತೋ ಅದನ್ನು ಮಾಡ್ತೀನಿ.
ಬರ್ದಿರಿ ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಾನು ಫಸ್ಟು ಅಣ್ಣವ್ರದ್ದೇ ಮಾಡಿದ್ದು. ಹಿಂಗೆ ಅವನು ತರಕಾರಿ ತಿಂದ. ಏನಪ್ಪ ನಿನ್ನನ್ನು ನಾನು ಇಷ್ಟೊತ್ತಲ್ಲ ಕೇಳ್ತಾ ಇದ್ದಿಲ್ಲ, ನಿನಗೆ ಅರ್ಥ ಆಗ್ತಿಲ್ವೇ? ನೀನು ಹುಟ್ಟಿದ ಕರ್ನಾಟಕದಲ್ಲಿ, ನಾನು ಹುಟ್ಟಿದ ಕರ್ನಾಟಕದಲ್ಲಿ. ಒಂದೇ ಒಂದು ಕಾಫಿ ತಗೋ ನೀನು, ಒಂದೇ ಒಂದು ಕಾಫಿ ತಗೋ ನೀನು, ನನ್ನ ಜೀವನದಲ್ಲಿ ಎಂಥ ಬದಲಾವಣೆ ಕಾಣ್ಬೋದು ಗೊತ್ತಾ ನಿನಗೆ? ತಗೊಳ್ಳಯ್ಯ, ತಗೊಂಡು ನೋಡು, ಗೊತ್ತಾಗತ್ತೆ ನಿನಗೆ. ಅವತ್ತು ಅದು ಮಾಡಿದ ತಕ್ಷಣ ಇನ್ಯಾರ್ದು ಮಾಡ್ತೀಯಮ್ಮ ಅಂದ. ಹೇಳು ಯಾರು ಬೇಕು ಹೇಳೋದು, ನನಗೆ ಆಗಬೇಕು, ನನಗೆ ವ್ಯಾಪಾರ ಆಗಬೇಕು. ಅವ್ರಿಗೆ ಹೇಗಿರಬೇಕು, ಹಾಗೆ ಒಂಥರ ಗಲೀಜಾಗಿರಬೇಕು ಅನ್ನೋದು ಅವ್ರಿಗೆ. ನಿಂಗೆ ಬಂದಿರೋದೇ ಅವ್ನಿಗೆ ಆಶ್ಚರ್ಯ. ನನಗೂ ಯಾಕಪ್ಪ ಹಿಂಗೆ ಬಂದೆ, ಹಂಗೆ ಬರ್ಬೋದಾಯ್ತಲ್ಲ ಅಂತ ನನಗೆ. ಸರಿ, ಆವಾಗ ಶಂಕರ್ನಾಗ್ ಮಾಡಿ ಅಂದರು. ನಮಸ್ಕಾರ, ನಿಮ್ಮನ್ನು ನೋಡೋಕ್ಕೆ ಇಷ್ಟು ದೂರ ಬಂದಿರೋ ನಾನು ನನ್ನನ್ನು ಇಷ್ಟು ದೂರ ನಿಲ್ಲಿಸ್ಬೋದೆ ನೋಡಿ. ನಮ್ಮಣ್ಣ ಏನಿದ್ರು ಆಗ ಎಮ್ ಎಲ್ ಎ ನಿಮಗೇನೋ ಸಹಾಯ ಬೇಕಾದರೆ ಹೇಳಿ, ಒಂದು ಕಾರ್ಯ ಕೊಡಿಸೋಣ. ಆದರೆ ನನ್ನನ್ನು ಕೈ ಬಿಡಬೇಡಿ ನೋಡಿ. ಒಂದು ಕಾಫಿ ತೊಗೊಳ್ಳಿ, ಒಂದೇ ಒಂದು ಕಾಫಿ ತೊಗೊಳ್ಳಿ. ನಿಮ್ಮ ಮುಂದೆ ನಾನು ಬರ್ತೀನಿ, ನನ್ನಿಂದ ನೀವು ಬರ್ತೀರಾ. ಇವಾಗ ಮಾತ್ರ ಅಲ್ಲ, ಪುನರ್ಜನ್ಮಕ್ಕೂ ಬರ್ತೇನೆ, ಮತ್ತೆ ಬರ್ತೀನಿ, ಪುನರ್ಜನ್ಮಕ್ಕೆ ಬರ್ತೀನಿ. ನಮಸ್ಕಾರ.